So hi guys, thanks for getting back to the channel and welcome back. So ಇವತ್ತು ಸಂಡೇ. ನಂಗೆ ಯಾವಾಗಲೂ ಸಂಡೇ ಇರೋದೇ ಎರಡು ಕಾರಣಕ್ಕೆ ಅನಿಸುತ್ತೆ. ಒಂದು, ಎಣ್ಣೆ ಹಾಕೊಳ್ಳೋಕ್ಕೆ, ಹೊಟ್ಟೆಗೆಲ್ಲ ತಲೆಗೆ. ಇನ್ನೊಂದು, ನಾನ್ ವೆಜ್ ತಿನ್ನೋಕ್ಕೆ. ಗೌಡ್ರಾಗ ಹುಟ್ಟಿದ ಮೇಲೆ ವಾಟ್ ಇಸ್ ಸಂಡೇ ವಿತೌಟ್ ಅ ನಾನ್ ವೆಜ್, ರೈಟ್? ಈ ಸಂಡೇ ಬಂತಂದ್ರೆ ನಮ್ಮ ಹುಡುಗ ಸ್ಟಾರ್ಟ್ ಮಾಡ್ಕೊತಾನೆ ಬಿರಿಯಾನಿ 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 ಅಂತ. ಗೊತ್ತಿಲ್ಲ ನನಗೆ, ಬಟ್ ಮಾಡೋಣ ಇವತ್ತು ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನೀವು ನೋಡ್ತಿರ್ಬೋದು, ಇವನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ. ಏನೂ ಮಾಡಲ್ಲ, ಬರೀ ಚಿಕನ್ ಕಟ್ ಮಾಡೋಕ್ಕೆ ಏಪ್ರೋನ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿರ್ತಾನೆ. ಬಟ್ ಯಾ, ಲೆಟ್ಸ್ ಡೂ ಇಟ್. ಟು ಸ್ಟಾರ್ಟ್ ವಿತ್ ಚಿಕನ್ ಕಟ್ ಮಾಡ್ಕೋಬೇಕು. ಇಲ್ಲಿ ನಮ್ಗಳ ಥರ ಫ್ರೆಶ್ ಚಿಕನ್ನ ಒಡ್ಸ್ಕೊಂಡು ಬರೋ ಆಪ್ಷನ್ಸ್ ಇಲ್ಲ. ಜಸ್ಟ್ ಫ್ರೀಸರಲ್ಲಿ ಇರುತ್ತೆ, ನಾವೇ ತಗೊಂಡು ಬಂದು ಕಟ್ ಮಾಡ್ಕೋಬೇಕು. ಸೊ ನಮ್ಮ ಮಿಸ್ಸಸ್ಸು ಬೇರೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಮೀನ್ ವೈಲ್ ನಾನು ಮ್ಯಾರಿನೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು 2 ಸ್ಪೂನ್ ಉಪ್ಪು ಹಾಕ್ತೀನಿ. 2 ಸ್ಪೂನ್ ಖಾರ ಪುಡಿ ಹಾಕ್ತೀನಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರ್ಶಿನ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ದಿಸ್ ಇಸ್ ದ ಬೇಸಿಕ್ ಇಂಗ್ರೀಡಿಯೆಂಟ್ ವಿಚ್ ವಿ ನೀಡ್ ಫಾರ್ ಮ್ಯಾರಿನೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬಿರಿಯಾನಿ. ಕ್ವಿಕ್ಲಿ ಈ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬಿಡೋಣ. ಫಸ್ಟು ಮ್ಯಾರಿನೇಟೆಡ್ ಚಿಕನ್ ಆ್ಯಂಡ್ ವಿ ನೀಡ್ ಆನಿಯನ್ಸ್. ಈ ಡಿಶ್ ರೆಡಿ ಆಗೋದೆ ಆನಿಯನ್ಸಿಂದ. ಸೊ ಎಷ್ಟು ಆನಿಯನ್ಸ್ ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಒಂದು 3 ದೊಡ್ಡ ಆನಿಯನ್ಸ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಲಿಟೆಡ್ ಚಿಲ್ಲೀಸ್. ನಿಮ್ಮ ಸ್ಪೈಸ್ ಲೆವೆಲ್ ಹೇಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರೌಂಡ್ 10 to 12 ಚಿಲ್ಲೀಸ್ ತೊಗೊಂಡಿದ್ದೀನಿ ಆ್ಯಂಡ್ 3 ಪೊಟೆಟೋಸ್. ಬಿರಿಯಾನಿನ ಈ ಏಲಕ್ಕಿ ಎಲ್ಲ ಹಾಳು ಮಾಡಿದ್ದಾಯ್ತು, ಇವಾಗ ಆಲೂಗಡ್ಡೆ ಬೇರೆ ಹಾಕ್ತಿದ್ದೀರಾ ಅಂತ ಯಾರು ಅನ್ಕೋಬೇಡಿ, ಬಟ್ ಇಟ್ ಟರ್ನ್ಸ್ ಔಟ್ ರಿಯಲಿ ಗುಡ್. ಆ್ಯಂಡ್ ಆಲ್ಸೋ ಇದೊಂಥರ ಆಪ್ಷನ್ ಇರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಕೆಲವರು ಚಿಕನ್ ತಿನ್ನಲ್ಲ ಅಂದಾಗ ಬಿರಿಯಾನಿನ ಆಲೂಗಡ್ಡೆ ಜೊತೆ ತಿನ್ಬೋದು. ಫ್ರೈಡ್ ಆನಿಯನ್ಸ್, ವಿ ಯೂಸ್ ಶಾನ್ ಬಿರಿಯಾನಿ ಮಸಾಲ ಬಿಕಾಸ್ ಇದು ಇಲ್ಲಿ ವೈಡ್ಲಿ ಅವೈಲೇಬಲ್ ಇದೆ. ಇದನ್ನೇ ಯೂಸ್ ಮಾಡಬೇಕಂತೇನಿಲ್ಲ, ಯಾವುದಾದ್ರೂ ಬಿರಿಯಾನಿ ಮಸಾಲ ಯೂಸ್ ಮಾಡ್ಬೋದು. ಆ್ಯಂಡ್ ಫಾರ್ ದ ರೈಸ್ ವಿ ಹ್ಯಾವ್ ಲೈಕ್ ನಾರ್ಮಲ್ ಪಲಾವ್ ಐಟಮ್ಸು, ಬೇ ಲೀಫು, ಮೆಣಸು, ಕಾಳುಮೆಣಸು, ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ. ಆ್ಯಂಡ್ ಒಂದು ಅರೌಂಡ್ ಇಬ್ಬರು ಇದ್ದೀವಿ ನಾವು ಯೂಶ್ವಲಿ ಮಾಡ್ಕೊಂಡಾಗ 2 ಟೈಮ್ ಮಾಡ್ಕೋತೀವಿ. ಸೊ ಅರೌಂಡ್ 2-2.5 ಗ್ಲಾಸಸ್ ಬಾಸುಮತಿ ರೈಸ್ನ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಗಾರ್ನಿಷಿಂಗಿಗೆ ಗೀ. ಸೊ ಇದನ್ನು ಕೂಡ ಈ ದಮ್ ಕಟ್ಟಿ ಮಾಡೋದ್ರಿಂದ ಲೇಯರಿಂಗಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನೈಸ್ಲಿ ಚಾಪ್ಡ್ ಕೊರಿಯಾಂಡರ್, ಮಿಂಟ್ ಲೀವ್ಸ್, ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಈ ದ್ರಾಕ್ಷಿ ಮತ್ತು ಕ್ಯಾರೆಟ್ ನಿಮಗೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ಆಕಾಶ್ಗೆ ಬಿರಿಯಾನಿ ಫುಲ್ ಖಾರ ಬಿರಿಯಾನಿಲಿ ಅದೊಂದು ರೈಸನ್ ಸಿಕ್ಕಿದಾಗ ಆ ಟೇಸ್ಟ್ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಇಂಪ್ರೊವೈಸ್ ಮಾಡಿದ್ದೀನಿ. ಸೊ ಇವಾಗ ಏನೇನು ಬೇಕು ಅಂತೆಲ್ಲ ನೋಡ್ಕೊಂಡಿದ್ದಾಯಿತು. ಹೇಗೆ ಮಾಡೋದು ಅಂತ ನೋಡೋಣ. ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಇದಕ್ಕೆ ಆದಷ್ಟು ಜಾಸ್ತಿನೇ ಆಯಿಲ್ ಬೇಕು ಬಿಕಾಸ್ ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ, ಅದು ತುಂಬ ಡೀಪ್ ಫ್ರೈ ಆಗಬೇಕು. ನಾನು ಅವಾಗಲೇ ಜೀರಿಗೆ ಮೆನ್ಷನ್ ಮಾಡೋದು ಮರ್ತೆ, ಬಟ್ ನಾನು ಎಲ್ಲ ಅಡುಗೆಗೂ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಜೀರ್ಣ ಶಕ್ತಿ ಆ್ಯಡ್ ಮಾಡೋಣ ಅಂತ. ಸೊ ಎಸ್, ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಆಗೋವರೆಗೂ ಅಥವಾ ಡೀಪ್ ಗೋಲ್ಡನ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ತಳ ಹಿಡಿಯುತ್ತೆ. ಸ್ವಲ್ಪ ಫ್ರೈ ಆಗಿದೆ ಆನಿಯನು. ಅಟ್ ದಿಸ್ ಸ್ಟೇಜ್ ರೆಡ್ ಚಿಲ್ಲೀಸ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಇವಾಗ ಆನಿಯನ್ಸ್ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಅಟ್ ದಿಸ್ ಸ್ಟೇಜ್ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಫೇವ್ರೆಟ್ ಬಿರಿಯಾನಿ ಮಸಾಲ, ವಾಟರ್. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ನೀವು ತೊಗೊಂಡಿರೋ ಆಲೂಗಡ್ಡೆನೂ ಹಾಕೊಂಬಿಡಿ, ಸೊ ದಟ್ ಆ ಫ್ಲೇವರ್ ಏನಿದೆ ಅದು ಕರೆಕ್ಟಾಗಿ ಬ್ಲೆಂಡ್ ಇನ್ ಆಗುತ್ತೆ. ಆ್ಯಂಡ್ ಕ್ಲೋಸ್ ದ ಲಿಡ್. ಯು ಕ್ಯಾನ್ ಸಿ ದಟ್ ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ. ಜಸ್ಟ್ ಚೆಕ್ ಮಾಡಿ ಆಲೂಗಡ್ಡೆ ಬೆಂದಿದೆಯಾ ಅಂತ. ಐ ಯೂಸ್ ಅ ನೈಫ್ ಆ್ಯಂಡ್ ಜಸ್ಟ್ ಬ್ರೇಕ್. ಸೊ ನನಗೆ ಬೆಂದಿದೆ ಅಂತ ಅನ್ನಿಸ್ತಿದೆ. ಆಲೂಗಡ್ಡೆ ಎಲ್ಲ ಹೊರಗೆ ತಗೋತಿದ್ದೀನಿ. ತಗೊಂಡಾದ್ಮೇಲೆ ಹಿಯರ್ ಗೋಸ್ ದ ಚಿಕನ್. ಮತ್ತೆ ಚಿಕನ್ ಆದಮೇಲೆ ಕ್ವಿಕ್ಕಾಗಿ ಒಂದು ಮಿಕ್ಸ್ ಕೊಟ್ಟು ಲೆಟ್ಸ್ ಕ್ಲೋಸ್ ದ ಲಿಡ್ ಅಗೇನ್. ಈಗ ಗ್ರೇವಿ ಆಲ್ಮೋಸ್ಟ್ ಆಗಿದೆ. ಮೀನ್ ವೈಲ್ ಬಾಸುಮತಿ ರೈಸ್ ಕುಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ. ಸೊ ಎಣ್ಣೆ ಕಾದಿದೆ. ಆಲ್ ಪಲಾವ್ ಐಟಮ್ಸ್ ಹಾಕ್ಕೊತಿದ್ದೀನಿ. ಮಸಾತಿ, ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಆ್ಯಂಡ್ ಬೇ ಲೀಫ್. ಸ್ವಲ್ಪ ಕೊತ್ತಂಬರಿ ಮತ್ತು ಮಿಂಟ್ ಹಾಕ್ತಿದ್ದೀನಿ ಜಸ್ಟ್ ಫಾರ್ ದ ಫ್ಲೇವರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕಾದರೂ ನೀರು ಹಾಕ್ಕೊಳ್ಳಿ ಬಿಕಾಸ್ ನಾವು ಅದನ್ನು ಬಸ್ಕೋತಿದ್ದೀವಿ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. 1-2 ಸ್ಲಿಟ್ ಚಿಲ್ಲೀಸ್ ಹಾಕ್ತಿದ್ದೀನಿ.
ಈಗ ನೀರು ಮಳ್ತಿದೆ, ನಾವು ನೆನೆಸಿಟ್ಕೊಂಡಂತಹ ಬಾಸುಮತಿ ರೈಸ್ ಹಾಕ್ತಿದ್ದೇನೆ. ಅಲ್ಲಿ ಇದು ಆಲ್ರೆಡಿ ಆಗಿದೆ. ಸೊ ನಾನು ತಳಕ್ಕೆ ಎಷ್ಟು ಬೇಕು ಅಷ್ಟು ಗ್ರೇವಿ ಮತ್ತು 2 ಲೆಗ್ ಪೀಸ್ ಬಿಟ್ಟು ಮಿಕ್ಕಿದ್ದು ಸ್ವಲ್ಪ ಪೀಸಸ್ ಆ್ಯಂಡ್ ಗ್ರೇವಿನ ಇಟ್ಕೊತಿದ್ದೀನಿ. ಐ ಮೀನ್ ಟಾಪ್ ಲೇಯರ್ಗೆ ಅಂತ. ಜಾಸ್ತಿ ಹೊತ್ತಲ್ಲ ಏನು ಮಳ್ಸಂಗಿಲ್ಲ, ಒಂದು 2 ರಿಂದ 3 ನಿಮಿಷ ಆದರೂ ಸಾಕು. ಬಿಕಾಸ್ ನೆನೆಸಿಟ್ಟಿರೋದ್ರಿಂದ ಒಂದು ಅಗ್ಲು ತೊಗೊಂಡು ನೋಡಿ ಇಷ್ಟು ಹಿಂಗೆ ಬ್ರೇಕ್ ಆಗ್ತಿದ್ರೆ ಸಾಕು ಅನಿಸುತ್ತೆ. ಆ್ಯಂಡ್ ಇವಾಗ ನಾವು ಬಸ್ಕೊಂಡು ಲೇಯರಿಂಗ್ ಸ್ಟಾರ್ಟ್ ಮಾಡೋಣ. ಒಂದು ಲೇಯರ್ ಆಫ್ ರೈಸ್ ಆದಮೇಲೆ ನಾವು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ, ದ್ರಾಕ್ಷಿ, ಗೋಡಂಬಿ, ಕ್ಯಾರೆಟ್ ತುರಿ ಆ್ಯಂಡ್ ಮೈ ಫೇವ್ರೆಟ್ ಫ್ರೈಡ್ ಆನಿಯನ್ಸ್. 1 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಫಸ್ಟ್ ಲೇಯರ್ಗೆ. ಸೊ ನೀವು ಯಾವಾಗಾದರೂ ಹೋಟೆಲ್ಸ್ಗೆ ಹೋದಾಗ ಫುಲ್ ಕಲರ್ಫುಲ್ ಆಗಿರುತ್ತೆ, ಪ್ಲಸ್ ಘಮ ಘಮ ಅಂತ ಇರುತ್ತೆ ಬಿರಿಯಾನಿಗೆ. ನೀವು ಹೆಂಗೆ ಮಾಡಿದ್ರೂ ಆ ಸ್ಮೆಲ್ ಬರಲ್ಲ. ಬಟ್ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ದ್ಯಾಟ್ ಈಸ್ ಕೇವ್ಡ ವಾಟರ್. ಸೊ ಇದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ಅಥವಾ ಏನರಿಂದ ಮಾಡ್ತಾರೆ ಅಂತ. ಬಟ್ ದಿಸ್ ಗಿವ್ಸ್ ಬ್ಯೂಟಿಫುಲ್ ಅರೋಮಾ. ಬಟ್ ಕೇವ್ಡ ವಾಟರ್ ಇಲ್ಲ ಅಂದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ ಟೇಕ್ 1 ಕಪ್ ಆರ್ 1 ಡಬ್ಬಿ ನಾನು ಸ್ವಲ್ಪ ಹಾಲಿಗೆ ಫುಡ್ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಗ್ರೈನ್ಸ್ಗೆ ಕಲರ್ಸ್ ಕೊಟ್ಟರೆ ಚೆನ್ನಾಗಿರುತ್ತಂತ. ಇದನ್ನು ಯಾವಾಗಲೂ ನಾನು ಮಾಡಲ್ಲ, ಬಿಕಾಸ್ ಐಮ್ ನಾಟ್ ಬಿಗ್ ಫ್ಯಾನ್ ಆಫ್ ಫುಡ್ ಕಲರ್ಸ್. ಬಟ್ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಹಾಕ್ತಿದ್ದೀನಿ. ಹಾಫ್ ಆಫ್ ದಿಸ್ ಗೋ ಟು ದ ಫಸ್ಟ್ ಲೇಯರ್, ದೆನ್ ಎ ಪಿಂಚ್ ಆಫ್ ಗರಂ ಮಸಾಲ. ಸೊ ಇದಾದಮೇಲೆ ಇನ್ನೊಂದು ಲೇಯರ್ ಆಫ್ ರೈಸ್ ಹಾಕಿ ಸೇಮ್ ಇವಾಗ ಏನು ಮಾಡೋದು ಅದನ್ನೇ ಮಾಡಿ ದಮ್ ಕಟ್ಟಬೇಕು ಅಷ್ಟೇ. ಬಟ್ ದಮ್ ಕಟ್ಟಬೇಕಾದ್ರೆ ತೋರಿಸ್ತೇನೆ. ನಂಗೆ ಇಲ್ಲಿ ಪ್ರಾಪರಾಗಿ ದಮ್ ಕಟ್ಟೋ ಮೆಥಡ್ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಹೌ ಐ ಯೂಸ್. ಇರೋದು ಒಂದು ತವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಎಸ್, ಆ್ಯಂಡ್ ಚಾಕು ಅಥವಾ ಫೋರ್ಕ್ ತೊಗೊಂಡು ಜಸ್ಟ್ ಮೇಕ್ ಸಮ್ ಹೋಲ್ಸ್, ಕ್ಲೋಸ್ ದ ಲಿಡ್ ಟೈಟ್ಲಿ. ಆಮೇಲೆ ಇದು ಖಾದಾದ್ಮೇಲೆ ಇದನ್ನ ಇದ್ರ ಮೇಲೆ ಇಟ್ಟು ನಿಯರ್ಲಿ 20 ಮಿನಿಟ್ಸ್ ಅಂತೂ ಬೇಕು ಅನ್ಸುತ್ತೆ. ಬಿಕಾಸ್ ಅದು ಬಾಸ್ಮತಿ ರೈಸ್ ಫುಲ್ ಬೆಂದಿಲ್ಲ ಆ್ಯಂಡ್ ದ್ರಾಕ್ಷಿ ಕೊತ್ತಂಬರಿ ಎಲ್ಲ ಏನು ಹಾಕಿದ್ವಿ ಅದು ಕುಕ್ ಆಗಬೇಕು. ಸೊ ಎಸ್, ಲೆಟ್ಸ್ ಕಮ್ ಬ್ಯಾಕ್ ಆಫ್ಟರ್ 20 ಮಿನಿಟ್ಸ್ ಟು ಟೇಸ್ಟ್ ಹೌ ಇಟ್ ಈಸ್ ಅಂತ. ನೋಡೋಣ ಹೇಗಾಗಿದೆ ಅಂತ. ದಿ ಮೂಮೆಂಟ್ ಆಫ್ ಟ್ರೂತ್. ನೋಡೋಕ್ಕೇನೋ ಚೆನ್ನಾಗಿದೆ, ಗಂಬ್ಲನೂ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಯೂಶಲಿ ಮಿಕ್ಸ್ ಮಾಡಬಾರ್ದು, ಸೈಡಿಂದನೇ ತಗೊಳ್ಳಿ. ಸೊ ಹಾನೆಸ್ಟ್ ರಿವ್ಯೂ ಕೊಡು ಆಯ್ತಾ. ಯೂಶಲಿ ನಮ್ಗೆ ಹೆಂಗಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ವಾವ್ ಸಾಕತ್ತಾಗಿದೆ ಅನ್ಕೊಂತೀವಿ, ಬಟ್ ತಿಂದಾಗ ಗೊತ್ತಾಗುತ್ತೆ ಕರೆಕ್ಟಾಗಿ ಬಂದಿರಲ್ಲ ಅಂತ. ಬಟ್ ಹಾನೆಸ್ಟ್ ರಿವ್ಯೂ ಪ್ಲೀಸ್. ಡೆಫಿನೆಟ್ಲಿ ಹಾನೆಸ್ಟ್ ರಿವ್ಯೂನೇ ಕೊಡ್ತೀನಿ. ನೋಡೋಕ್ಕೇನೋ ಚೆನ್ನಾಗಿದೆ, ಸೂಪರಾಗಿ ದಮ್ ಕಟ್ಟಿದ್ದಾಳೆ, ಅನ್ನೋನು ಬಂದಿದೆ. ಟೇಸ್ಟ್ ಮಾಡೋಣ. ಒಂದೇ ಒಂದು ವರ್ಡ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿದೆ. ಚಿಕನ್ ಬೆಂದಿದೆ. ಓಕೆ, ಸೂಪರ್ ಆಗಿದೆ, ಟ್ರೈ ಮಾಡಿ. That's it for the day. If you're watching us for the first time, ನಾನು ಆಕಾಶ್, ನಾನು ದೀಪಿಕಾ, and please do subscribe us and support us. ನಾವು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. See you on another video. Bye. Bye-bye.